ಈ ನಮ್ ಗಿಲ್ಲಿ ನಟ ಯಾಕೋ ಬರ್ತಾ ಬರ್ತಾ ನಾಗವಲ್ಲಿಯಾಗಿ ಬದಲಾಗ್ತಿರೋದು ನೋಡ್ತಾ ಇದ್ರೆ ಮೈಯೆಲ್ಲ ಉರಿತಾ ಇದೆ. ಇಷ್ಟು ದಿನ ಜನರ ಮನಸ್ಸನ್ನ ಗೆತ್ಕೊಂಡ್ ಬಂದು ಈಗ ಸಡನ್ ಆಗಿ ಏನೋ ಮಾಡೋದಕ್ಕೋಗಿ ಇನ್ನೇನೋ ಮಾಡ್ಕೋತವ್ನೆ ನಮ್ಮ ಹಳ್ಳಿಯ ಇದ. ಒಂದ್ ಕಡೆ ಆ ಅಶ್ವಿನಿ ಗೌಡ ಕಾರ್ಯಕ್ರಮದ ಆರಂಭದಿಂದಲೂ ಹಿಡಿದು ಸಿಕ್ಕಾಬಟ್ಟೆ ವಿಲನ್ ಆಗಿ ಕಾಣಿಸ್ಕೊಂಡು ಈಗ ಹೀರೋ ಆಗಿ ಡೌ ಮಾಡ್ತವ್ರೆ. ಇನ್ನೊಂದ್ ಕಡೆ ಆ ಕಾವ್ಯ ಗಿಲ್ಲಿಯಿಂದ ನಾನಲ್ಲ ನಾನು ನಾನೇ ಅಂತ ಹೇಳ್ಬಿಟ್ಟು ಆವಾಗ ಕಾವ್ಯ ಮನೆಯವರು ಬಂದ್ಬಿಟ್ಟು ಗಿಲ್ಲಿ ಜೊತೆ ಇರು ಅಂದ್ರು. ಮತ್ತೆ ವಾಪಸ್ ಗಿಲ್ಲಿ ಜೊತೆ ಇರೋ ಪ್ಲಾನ್ ಮಾಡ್ಕೊಂಡಿರುವಂತ ಕಾವ್ಯ ಒಂದು ಕುತಂತ್ರಿ ಆಟವನ್ನ ಆಡ್ತವ್ರೆ. ಇನ್ನು ಆ ಕಡೆ ಆ ರಕ್ಷಿತಾ ಅಶ್ವಿನಿ ಮೇಡಮ್ ಒಳ್ಳೆಯವರು, ಅವರು ಕ್ಯಾಪ್ಟನ್ ಆಗ್ಬೇಕು ಅನ್ನೋದನ್ನ ನಾನು ನೋಡ್ಬೇಕು ಅಂತ ಹೇಳಿ ಇನ್ನೊಂದ್ ತರ ಬೇಳೆ ಬೇಯಿಸ್ಕೊತವಳೆ. ಇಲ್ಲಿವರೆಗೂ ಗಿಲ್ಲಿ ವಿರುದ್ಧ ಒಂದೇ ಒಂದ್ ನೆಗೆಟಿವ್ ಕಮೆಂಟ್ ಗಳನ್ನು ನಾನು ಜಾಸ್ತಿ ನೋಡ್ತಾ ಇರಲಿಲ್ಲ. ಆದ್ರೆ ಇತ್ತೀಚೆಗೆ ರೀಲ್ಸ್ ಓಪನ್ ಮಾಡಿ ಯಾವುದೇ ವಿಡಿಯೋ ನೋಡಿದ್ರು ಗಿಲ್ಲಿನ ಬೇಕಾಬಿಟ್ಟಿ ನೆಗೆಟಿವ್ ಆಗಿ ಕಮೆಂಟ್ ಹಾಕ್ತಾ ಇದಾರೆ. ಈ ಎಲ್ಲಾ ಬೆಳವಣಿಗೆಗಳನ್ನ ನೋಡ್ತಾ ಇರೋ ನನಗೆ ಯಾಕೋ ಗಿಲ್ಲಿ ಗೆಲ್ತಾನೋ ಗೆಲ್ಲಲ್ವೋ ಅನ್ನೋ ಡೌಟ್ ಶುರು ಆಗ್ಬಿಟ್ಟಿದೆ. ಇದ್ಕಿದ್ದಂಗೆ ಅಶ್ವಿನಿ ಮೇಡಮ್ ಅವ್ರು ಬದಲಾಗ್ತಿರೋದು ನೋಡ್ತಾ ಇದ್ರೆ ಒಂದ್ ಕೈಯಲ್ಲಿ ಅವರೇ ಇರ್ತಾರೆ, ಆ ಕೈಯೇ ಮೇಲೋಗ್ಬೋದು ಅಂತ ನನಗನ್ನಿಸ್ತಾ ಇದೆ. ನಿಮಗೇನನ್ಸುತ್ತೆ? ನೀವು ಕಮೆಂಟ್ ಮಾಡಿ. ಥ್ಯಾಂಕ್ ಯು.